ರಾಯರ ಒಲುಮೆ ನಮ್ಗಾಗಬೇಕು ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಸ್ತೋತ್ರಗಳಿದೆಯಾ? ಅಮೃತ ಸದೃಶವಾಗಿರ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂಥ ಸ್ತೋತ್ರ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಅಂತ ಶುರು ಆಗುತ್ತದೆ. ಆ ಸ್ತೋತ್ರದಲ್ಲಿ ಹೇಳಿದ್ದಲ್ಲ 3 ಭಾಗ ಇದೆ. ಒಂದು ರಾಯರ ಒಂದು ಅವತಾರಭೂತ ಹೇಗಾಯಿತು, ರಾಯರು ಯಾರು, ರಾಯರು ಎಲ್ಲಿಂದ ಬಂದರು, ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ ಅದೆಲ್ಲ ಹೇಳ್ತಾರೆ. ಅದಾದ್ಮೇಲೆ ರಾಯರ ಗುಣಗಳನ್ನು ಹೇಳ್ತಾರೆ. ಅದಾದ್ಮೇಲೆ ರಾಯರ ಸ್ತೋತ್ರ ಪಾರಾಯಣದಿಂದ ನಿಮ್ಗೆ ಏನು ಫಲ ಬರುತ್ತೆ ಅನ್ನೋದನ್ನ ಹೇಳ್ತಾ ಬರ್ತಾರೆ. ರಾಯರ ಮಠಗಳಲ್ಲಿ ರಾಯರ ವೃಂದಾವನಕ್ಕೆ ಅಭಿಷೇಕ ಆಗೋದೆ ಆ ಸ್ತೋತ್ರವನ್ನು ಹೇಳ್ತಾ. ಈ ಅಪ್ಪಣ್ಣಾಚಾರ್ಯರಿಗೂ ರಾಯರಿಗೂ ಬಹಳ ಅವಿನಾಭಾವ ಸಂಬಂಧ. ಎಲ್ಲಿ ನಾನು ವೃಂದಾವನಸ್ಥ ಆಗೋ ವಿಚಾರ ಅವ್ರಿಗೆ ತಿಳಿಸಿದ್ರೆ ಇವರು ನನ್ನನ್ನು ವೃಂದಾವನ ಪ್ರವೇಶ ಮಾಡ್ಲಿಕ್ಕೆ ಬಿಡಲ್ಲ, ಬಂದು ಆಗ್ರಹ ಮಾಡಿಬಿಡ್ತಾರೆ, ಹೋಗ್ಬೇಡಿ ನೀವು, ಅಯ್ಯೋ ನಮ್ಮ ಗುರುಗಳು ಕಣ್ಮರೆ ಆಗ್ಬಿಟ್ರಲ್ಲ, ಹೋಗಿ ವೃಂದಾವನದಲ್ಲಿ ಕೂತ್ಬಿಟ್ರು ಅಂತಂದು ಆ ನದಿಗೆ ಧುಮುಕ್ಬಿಡ್ತಾರೆ. ಹಾರಿ ಅವ್ರ ಮೈ ಮರೆತು ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಒಳಗಡೆ ಇರತಕ್ಕಂಥ ಆ ಗುರುಭಕ್ತಿ ಏನಿರುತ್ತಲ್ಲ ಅದು ಒಂದು ಸ್ತೋತ್ರವನ್ನು ಹೇಳಿಸುತ್ತೆ. ಅದೇ ರಾಘವೇಂದ್ರ ಸ್ತೋತ್ರ. ರಾಯರ ಸ್ತೋತ್ರಕ್ಕೆ ಇರತಕ್ಕಂಥ ಆ ಒಂದು ಆ ತರಂಗ ಇದೆಯಲ್ಲ ಅದು ಎಂಥವ್ರನ್ನು ಮಂತ್ರಮುಗ್ಧ ಮಾಡುತ್ತೆ, ಎಂಥವ್ರನ್ನು ಸರಿದಾರಿಗೆ ತರುತ್ತೆ, ಎಂಥ ಕ್ಲೇಶ ಇದ್ದು ಅದು ನಿವಾರಣೆ ಮಾಡುತ್ತೆ. ಯಾಕಂದರೆ ಸಮಗ್ರ ರಾಯರ ಒಂದು ಸಂಪೂರ್ಣ ಸನ್ನಿಧಾನ ಅದರೊಳಗಿದೆ ಆ ಸ್ತೋತ್ರದೊಳಗೆ. ನಾವು ರಾಯರನ್ನು ನೋಡಿಲ್ಲ, ಅವ್ರ ಗುಣಗಳು ನಮಗೆ ಗೊತ್ತಿಲ್ಲ, ಇದು ಈ ಹೇಳ್ತಕ್ಕಂಥ ವ್ಯಕ್ತಿ ಆದರೆ ಅವರು ಆ ಸ್ತೋತ್ರದ ಕನ್ನಡ ಅನುವಾದ ಓದಿದ್ರೆ ರಾಯರು ಎಷ್ಟು ಮೇರು ಪರ್ವತ ಅನ್ನೋದು ಆ ಸ್ತೋತ್ರದಲ್ಲಿ ಗೊತ್ತಾಗುತ್ತೆ. ಮಂತ್ರಾಲಯದ ಪ್ರತಿಯೊಂದು ಪುಸ್ತಕದಲ್ಲೂ ಆ ಸ್ತೋತ್ರ ಹಾಕಿದ್ದಾರೆ ಸರ್. ಈಗ ನೋಡಿ, ಮಂತ್ರ ಜಪಕ್ಕೆ ಅದರದೇ ಆಗಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳು ಇರಬೇಕು. ಹಾಗಾಗಿ ಈ ಸ್ತೋತ್ರವನ್ನ ಕೇವಲ ಮಡಿಯಲ್ಲಿದ್ದರೆ ಮಾತ್ರ ಹೇಳಬೇಕು ಅನ್ನೋ ಒಂದು ನಿಬಂಧನೆ ಮಾಡಿದ್ದಾರೆ. ಹಾಗಾಗಿ ಅದು ಪುಸ್ತಕ ಎಲ್ಲ ಕಡೆ ಪ್ರಕಟ ಆಗಿ ಎಲ್ಲರ ಬಾಯಿಗೂ ಸಿಗುವಂತೆ ಮಾಡಿಲ್ಲ. ಬ್ರಾಹ್ಮಣ ಜನಾಂಗದಲ್ಲೂ ಕೂಡ ಉಪನಯನ ಆಗದೆ ಇದ್ದವರು ಯಾರು ಆ ಸ್ತೋತ್ರ ಹೇಳಲಿಕ್ಕಿಲ್ಲ, ಸ್ತ್ರೀಯರ ಆ ಸ್ತೋತ್ರ ಹೇಳಲಿಕ್ಕಿಲ್ಲ, ಅಷ್ಟು ಮಡಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ. ಆ ಸ್ತೋತ್ರದೊಳಗೆ ಹೇಳ್ತಾರೆ, ಯತ್ಪಾದ ಕಂಜರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ. ನಿಮ್ಮ ಪಾದೋದಕವನ್ನು ಯಾರು ತಗೋತಾರೆ, ಯಾರು ನಿಮ್ಮ ಮೃತ್ತಿಕೆಯನ್ನು ಹಚ್ಕೊಂಡಿರ್ತಾರೆ, ತದ್ದರ್ಶನಂ ದುರಿತ ಕಾನನ ದಾವಭೂತಮ್ಮ. ಬರೀ ಆ ಪಾದೋದಕ ತಗೊಂಡವ್ರ ಮುಖ ನೋಡಿದ್ರೆ ಸಾಕಂತೆ ಎದುರುಗಡೆ ಇರ್ತಕ್ಕಂಥವ್ರ ಕರ್ಮಗಳು ನಿವೃತ್ತಿಯಾಗಿ ಹೋಗ್ಬಿಡುತ್ತಂತೆ. ಅವ್ರಿಗೆ ಈ ವ್ಯಕ್ತಿ ಜೊತೆ ಮಾತಾಡಬೇಕು ಅಂತ ಅನ್ಸಕ್ ಶುರು ಆಗತ್ತಂತೆ. ಪ್ರತಿನಿತ್ಯ ಆಗತಕ್ಕಂಥ ಪರಿಮಳ ಪ್ರಸಾದ ಅದು ಯಾರು ಪಾಕಶಾಲೆ ಒಳಗೆ ತಯಾರು ಮಾಡ್ತಾರೋ ಅವರೇ ಅದನ್ನೊಂದು ಹರಿವಾಣದಲ್ಲಿ ಹಾಕಿ ತಂದು ರಾಯರ ಮುಂದೆ ಇಟ್ಟು ಅರ್ಚಕರ ಕೈಯಿಂದ ಅದಕ್ಕೆ ಮಂತ್ರಾಕ್ಷತೆ ಹಾಕಿಸಿ ರಾಯರ ಅಂತರ್ಯಾಮಿ ಅದು ಭಗವಂತನಿಗೆ, ತದನಂತರ ರಾಯರಿಗೆ ಸಮರ್ಪಣೆ ಆಗಿನೇ ಅದು ಭಕ್ತರಿಗೆ ಹೋಗೋದು. ಮಂತ್ರಾಲಯ ಮಾತ್ರ ಅಲ್ಲ, ಎಲ್ಲ ಮಠಗಳಲ್ಲೂ ನಿಮಗೆ ರಾಯರ ಪ್ರಸಾದ ಅನ್ನೋದು ಬಹಳ ಕಮ್ಮಿ ಸಿಗತ್ತೆ. ದಂಡೆ ಯಾಕೆ ಕೊಡಲ್ಲ ಆ ಪ್ರಸಾದ ನಿಮಗೆ? ಯಾಕೆ ಅಂದ್ರೆ ಅಲ್ಲಿ ಕೊಡೋ ಪ್ರತಿಯೊಂದು ಸಣ್ಣ ಪೀಸ್ ಇರ್ಬೋದು, ಆ ಸಣ್ಣ ಪ್ರಸಾದದ ಕ್ಯೂಬ್ ಇರ್ಬೋದು, ಅಲ್ಲಿ ಕೊಡೋ ಒಂದು ಸಣ್ಣ ಲಡ್ಡು ಇರ್ಬೋದು, ಒಂದು ಕಲ್ಸಕ್ರೆ ಇರ್ಬೋದು, ಅದು ರಾಯರ ದೃಷ್ಟಿ ಬಿದ್ದಿದ್ದೇ ನಿಮಗೆ ಸಿಗೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇದು ಆಧ್ಯಾತ್ಮಿಕ ಚಿಂತನೆಯ ಅಥವಾ ನಮಗೆ ದೇವರ ಒಲುಮೆಯ, ಅದರಲ್ಲೂ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಯವರ ಕೆಲವೊಂದು ಜೀವನ ಗಾಥೆ ಇರ್ಬೋದು ಅಥವಾ ಅವರ ವಿಚಾರಕ್ಕೆ ಸಂಬಂಧಿಸಿರುವಂತಹ ಒಂದಿಷ್ಟು ಮಾಹಿತಿ ಅಥವಾ ಆರಾಧನೆಗೆ ಸಂಬಂಧಿಸಿರುವಂತಹ ಒಂದಿಷ್ಟು ವಿಚಾರಗಳ ಬಗ್ಗೆ ನಾವು ನಡೆಸ್ತಾ ಇರುವಂತಹ ವಿಶೇಷವಾಗಿರುವಂತಹ ಪಾಡ್ಕಾಸ್ಟ್ ಕಾರ್ಯಕ್ರಮ. ನನ್ನ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಎಸ್ ಕುಲಕರ್ಣಿಯವರಿದ್ದಾರೆ. ಜ್ಯೋತಿಷ್ಯ ವಿದ್ವಾನಾಗಿ ವೈದಿಕ ಪೌರೋಹಿತ್ಯದಲ್ಲೂ ಅನೇಕ ವರ್ಷಗಳಿಂದ ಕೆಲಸವನ್ನು ಮಾಡ್ತಿರುವಂತಹ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ನಿಮ್ಮ ಮುಂದೆ ಅನೇಕ ವಿಚಾರಗಳನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ರಾಯರ ಬಗ್ಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸುವ ಪ್ರಯತ್ನವನ್ನು ನಮ್ಮ ವೀಕ್ಷಕರಿಗೆ ಮಾಡಿದ್ವಿ. ಸೊ ಕಳೆದ ಒಂದು 5-6 ಎಪಿಸೋಡ್ಗಳಲ್ಲಿ ನೀವು ನಮ್ಮ ಜೊತೆಗೆ ಜಾಯ್ನ್ ಆದ್ರಿ. ಸೊ ಅಲ್ಲಿ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ನಾವು ಏನು ಹೇಳ್ಕೊಂಡು ಬಂದ್ವಿ ಅವೆಲ್ಲವನ್ನು ಬಿಟ್ಟು ಹೊಸ ವಿಚಾರಗಳ ಬಗ್ಗೆ ನಾವು ಜನಗಳಿಗೆ ವಿಚಾರವನ್ನು ಬಿಚ್ಚಿಡುವ ಪ್ರಯತ್ನ ಆಯಿತು ಅಂತ. ಆದರೆ ಕಮೆಂಟ್ ಸೆಕ್ಷನಲ್ಲೂ ತುಂಬ ವಿಚಾರಗಳು ಬರ್ತಾ ಇದೆ ಪ್ರತಿದಿನ. ಇದರಲ್ಲಿ ಬಹಳ ಮುಖ್ಯವಾಗಿ ನಂಗೆ ಅನಿಸಿದ್ದು, ರಾಯರ ಒಲುಮೆ ನಮಗಾಗಬೇಕು ಅಂತ ಹೇಳಿದ್ರೆ ಅದಕ್ಕೇನಾದರೂ ಸ್ತೋತ್ರಗಳಿದೆಯಾ, ಆ ರಾಯರ ಒಲುಮೆಗೆ ಇರುವಂಥ ಸ್ತೋತ್ರಗಳನ್ನು ನೀವು ಹೇಳಬಹುದಾ ಅಂತ ಒಂದಿಷ್ಟು ಜನ ಅಭಿಪ್ರಾಯವನ್ನು ಪಟ್ಟಿದ್ದಾರೆ, ಕೇಳಿದ್ದಾರೆ. ಹಾಗಾಗಿ ನಿಮಗೆ ಇವತ್ತಿನ ಪ್ರಶ್ನೆ ನೇರವಾಗಿ ನಾನು ಅದನ್ನೇ ಕೇಳುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ
ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂದೀಪ್ ಅವರೇ, ತಾವು ಕೇಳಿರ್ತಕ್ಕಂಥ ಈ ಒಂದು ಪ್ರಶ್ನೆ ಏನು ಅಂದರೆ, ರಾಯರ ಒಂದು ಒಲಮೆಗೆ ಬೇಕಾದಂಥ ಸ್ತೋತ್ರಗಳು ಯಾವುದಾದ್ರೂ ಇದೆಯಾ, ಅಥವಾ ಯಾವ ಸ್ತೋತ್ರದಿಂದ ರಾಯರ ಪ್ರೀತರಾಗ್ತಾರೆ? ಹೌದು. ಈ ವಿಚಾರಕ್ಕೆ ರಾಯರ ಕಾಲಘಟ್ಟದಲ್ಲೇ ಇದರ ಒಂದು ಬಹಳ ಒಂದು ಅಂಕುರಾರ್ಪಣೆ ಆಗಿದೆ. ಯಾಕೆಂದರೆ ರಾಯರನ್ನ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು, ಅದಾದಮೇಲೆ ಬಂದಂಥ ತಲೆಮಾರಿನಲ್ಲಿ ರಾಯರ ಅನುಗ್ರಹ ಸಂಪಾದನೆ ಮಾಡಿರ್ತಕ್ಕಂಥವ್ರು, ಈಗಿನ ದಿನಮಾನದವರೆಗೂ ಬಂದಿರತಕ್ಕಂಥ ಎಲ್ಲರೂ ಇರಬಹುದು. ಅವರೆಲ್ಲರೂ ರಾಯರನ್ನು ತಮ್ಮದೇ ಆದ ಕೆಲವು ಅನುಭವಗಳಿಂದ ಸ್ತುತಿ ಮಾಡಿರ್ತಕ್ಕಂಥ ಸಾಕಷ್ಟು ಸ್ತೋತ್ರಗಳು ಬಂದಿದೆ. ಆ ಕೆಲವು ಸ್ತೋತ್ರಗಳಲ್ಲಿ ಕೆಲವೊಂದಿಷ್ಟು ಮಂತ್ರ ತುಲ್ಯವಾಗಿದೆ. ಸ್ತೋತ್ರ ಮಂತ್ರ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಮಂತ್ರಗಳಿಗೆ ಇರತಕ್ಕಂಥ ಶಕ್ತಿಗೂ ಸ್ತೋತ್ರಗಳಿಗಿರ್ತಕ್ಕಂಥ ಶಕ್ತಿಗೂ ವ್ಯತ್ಯಾಸ ಇದೆ. ಮಂತ್ರದಲ್ಲಿ ನೀವು ಭಗವಂತನ ಅಥವಾ ಯಾವುದರ ವ್ಯಕ್ತಿಯ ಗುಣಗಳಿರಲ್ಲ. ಸ್ತೋತ್ರದಲ್ಲಿ ವ್ಯಾಕರಣಶಾಸ್ತ್ರಕ್ಕೆ ಅನುಗುಣವಾಗಿ ಎಲ್ಲ ಛಂದಸ್ಸಿಗೆ, ಅಂದರೆ ಬೃಹತಿ, ತ್ರಿಷ್ಟುಪ, ಅನುಷ್ಟುಪ, ಗಾಯತ್ರಿ ಇತ್ಯಾದಿ ಛಂದಸ್ಸಿದೆ ವ್ಯಾಕರಣಶಾಸ್ತ್ರದೊಳಗೆ. ಆ ಛಂದಸ್ಸಿನ ಅನುಸಾರ ಇವರ ಒಂದು ವಿಚಾರಗಳನ್ನು, ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಸ್ತೋತ್ರ ಮಾಡೋದಾದರೆ ಆ ಸ್ತೋತ್ರಗಳನ್ನು ಬರಿತಾ ಬರ್ತಾರೆ. ಹಾಗೆ ಇಲ್ಲಿ ರಾಯರ ವಿಚಾರಕ್ಕೆ ಬಂದರೆ, ರಾಯರ ಸಮಗ್ರ ಜೀವನವನ್ನು ಬಿಂಬಿಸ್ತಕ್ಕಂಥ ಅತ್ಯಂತ ಮನೋಹರವಾಗಿರ್ತಕ್ಕಂಥ ಆ ರಾಯರ ಸಂಪೂರ್ಣ ಒಳಗಿನ ಹೊರಗಿನ ಎರಡು ವಿಚಾರಗಳು. ಅಂದರೆ ನಾನು ನಿಮಗೆ ಮುಂಚೆ ಏನು ತಿಳಿಸಿದ್ದೆ, ರಾಯರ ಅವತಾರಗಳ ಬಗ್ಗೆ, ರಾಯರಲ್ಲಿರ್ತಕ್ಕಂಥ ದೇವರ ಸನ್ನಿಧಾನದ ಬಗ್ಗೆ, ರಾಯರ ಒಂದು ಪ್ರೌಢಿಮೆ ಬಗ್ಗೆ, ಅವ್ರಿಗಿರ್ತಕ್ಕಂಥ ವಿದ್ವತ್ತಿನ ಬಗ್ಗೆ, ಮತ್ತು ರಾಯರು ಮಾಡಿರ್ತಕ್ಕಂಥ ಎಲ್ಲ ಅಲೌಕಿಕವಾಗಿರ್ತಕ್ಕಂಥ ವಿಚಾರಗಳು, ಪವಾಡಗಳ ಬಗ್ಗೆ, ಮತ್ತು ರಾಯರನ್ನ ಹೇಗೆ ಸೇವೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಇದೆಲ್ಲದನ್ನು ಒಂದೇ ಸ್ತೋತ್ರದಲ್ಲಿ ಇರತಕ್ಕಂಥದ್ದೇ ಅದು ಅವರ ಸ್ತೋತ್ರಗಳ ಮೇರು ಕೃತಿ. ಅದು ರಾಯರ ಸಮಗ್ರ ಸ್ತೋತ್ರ ಪ್ರಪಂಚಕ್ಕೆ, ರಾಯರ ಪರವಾಗಿರ್ತಕ್ಕಂಥ ಸ್ತೋತ್ರ ಪ್ರಪಂಚಕ್ಕೆ ಅದು ರಾಜ ಅಂತಾನೆ ಕರಿಬಹುದು. ಅಂಥದ್ದೊಂದು ಸ್ತೋತ್ರ ಇದೆ. ಆ ಸ್ತೋತ್ರವನ್ನ, ಆ ಸ್ತೋತ್ರ ಅದರ ಐತಿಹ್ಯ ಹೇಗಿದೆ ಅಂತಂದ್ರೆ, ರಾಯರು ತಮ್ಮ ಆಪ್ತ ಶಿಷ್ಯರು ಅಪ್ಪಣ್ಣಾಚಾರ್ಯರು ಅಂತ ಒಬ್ಬರು, ಅವರಲ್ಲಿ ರಾಯರು ಮಂತ್ರಾಲಯದಿಂದ ಮುಂದೆ ಹೋದರೆ ಅಲ್ಲಿರ್ತಕ್ಕಂಥ, ಅಲ್ಲಿ ಒಂದು ಮಾದಾವರ ಅಂತಿದೆ, ಅಲ್ಲಿ ಆ ಒಂದು ಕ್ಷೇತ್ರದೊಳಗಿರ್ತಕ್ಕಂಥ ರಾಯರು ಅಲ್ಲಿ ಹೋಗಿ ಅಲ್ಲಿ ಇದ್ದು ತಪಸ್ ಮಾಡಿ, ಅಲ್ಲಿಂದ ಮುಂದೆ ಬಿಚ್ಚಾಲೆ ಅಂತ ಒಂದು ಊರು ಬರುತ್ತೆ. ಆ ಬಿಚ್ಚಾಲೆ ಒಳಗೆ ರಾಯರ ಒಂದು ವೃಂದಾವನ ಇದೆ. ರಾಯರು ಜ್ಯೋತಿ ರೂಪದಲ್ಲಿ ಆ ವೃಂದಾವನ ಪ್ರವೇಶ ಮಾಡಿದ್ರು ಅನ್ನೋ ಒಂದು ಐತಿಹ್ಯ ಇದೆ. ಅಲ್ಲಿ ಇದ್ದವರು ರಾಯರು ಮಂತ್ರಾಲಯಕ್ಕೆ ಬರೋಕ್ಕಿಂತ ಮುಂಚೆ ಆ ಒಂದು ಏನು ನಾವು ಬಿಚಾಲೆಯಲ್ಲಿ ನೋಡ್ತೀವಿ ವೃಂದಾವನ, ಅದನ್ನು ರಾಯರೇ ನಿರ್ಮಿಸಿದ್ದು ಅಂತ ಒಂದು. ಹೌದಂದ್ರೆ ಪೂರ್ವ ಕಾಲದೊಳಗೆ, ಅಂದ್ರೆ ರಾಯರನು ವೃಂದಾವನಸ್ಥರೇ ಆಗಿರ್ಲಿಲ್ಲ. ರಾಯರನು ವೃಂದಾವನಸ್ಥರಾಗಿರ್ಲಿಲ್ಲ, ಅವರಲ್ಲಿ ವಾಸ ಮಾಡಿದ್ರು ಈ ಅಪ್ಪಣ್ಣಾಚಾರ್ಯರ ಜೊತೆಗೆ. ಅಂದ್ರೆ ರಾಯರು ಎಲ್ಲಿರ್ತಾರೆ ಅವ್ರ ಶಿಷ್ಯರು ಅಲ್ಲೇ ಇರ್ಬೇಕಲ್ಲ. ಈಗಲೂ ವಾಸ ಮಾಡಿರುವಂತ ಮನೆ ಇದೆ, ಅವರಲ್ಲಿ ವಿಶ್ರಾಂತಿ ತಗೊಂಡ ಜಾಗ ಇದೆ. ಅಲ್ಲಿ ಅವರು 12 ವರ್ಷಗಳ ಕಾಲ ಏನೋ ತಪಸ್ ಮಾಡ್ತಾರೆ ಅಂತ ಒಂದು ಮಾತಿದೆ. ಹಾಗಾಗಿ ಅಲ್ಲಿ ಅಷ್ಟು ಒಡನಾಟ ಈ ಅಪ್ಪಣ್ಣಾಚಾರ್ಯರ ಜೊತೆಗೆ ಆಗಿತ್ತು. ಅದಾದ್ಮೇಲೆ ರಾಯರ ಸಂಚಾರ ಮಾಡ್ತಾ ಮಂತ್ರಾಲಯಕ್ಕೆ ಬಂದ್ರು, ವೃಂದಾವನದ ಸ್ಥಳ ನಿಯೋಜನೆ ಆಯ್ತು, ವೃಂದಾವನ ರೆಡಿ ಆಯ್ತು. ಈ ಅಪ್ಪಣ್ಣಾಚಾರ್ಯರಿಗೂ ರಾಯರಿಗೂ ಬಹಳ ಅವಿನಾಭಾವ ಸಂಬಂಧ. ಎಲ್ಲಿ ನಾನು ವೃಂದಾವನಸ್ಥ ಆಗೋ ವಿಚಾರ ಅವ್ರಿಗೆ ತಿಳಿಸಿದ್ರೆ, ಇವರು ನನ್ನನ್ನು ವೃಂದಾವನ ಪ್ರವೇಶ ಮಾಡ್ಲಿಕ್ಕೆ ಬಿಡಲ್ಲ, ಬಂದು ಆಗ್ರಹ ಮಾಡಿಬಿಡ್ತಾರೆ, ಹೋಗ್ಬೇಡಿ ನೀವು ಅಂತ. ನಾರ್ಮಲ್ ಆಗಿ ನೋಡಿ, ವಿದ್ವತ್ ಪ್ರಪಂಚದ ಮಣಿಗಳು ರಾಯರು ಅಂದ್ರೆ. ಯಾಕಂದ್ರೆ ಈಗ ನಾವು ನೀವು ಬೇರೆ ಪಾಮರರು ನಾವೆಲ್ಲ ಹೇಗಿರ್ತೀವಿ ಅಂದ್ರೆ, ರಾಯರು ನಮಗೆ ಸಕಲ ಪ್ರದಾತರು, ಹಾಗಾಗಿ ಅವರನ್ನು ನಾವು ಕಳ್ಕೋಬಾರ್ದು ಅನ್ನೋ ಒಂದು ವಿಚಾರ ನಮ್ಮಲ್ಲಿರುತ್ತೆ. ಈಗ ನಾನು ಬಹಳ ಜನದಲ್ಲಿ ಕೇಳಿದ್ದೀನಿ, ಗುರುವಾರ ಕಳೆದ್ರೆ ಮತ್ತೆ ಗುರುವಾರ ಯಾವಾಗ ಬರುತ್ತೆ ಅಂತಾನೆ ಕಾಯುವಂತ ಕೆಲವು ಭಕ್ತರಿದ್ದಾರೆ. ಮಂತ್ರಾಲಯದಿಂದ ವಾಪಸ್ ಬರ್ಬೇಕಾದ್ರೆ ಕಣ್ಣೀರ್ ಹಾಕ್ತಾ ಬರೋ ಜನ ಇದ್ದಾರೆ, ಮತ್ತೆ ನಾನು ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ. ಹಂಗೆ ಭೌತಿಕವಾಗಿ ರಾಯರು ನಮ್ಮ ಜೊತೆ ಇಲ್ಲದೆ ವೃಂದಾವನ, ಪುಸ್ತಕ, ಪ್ರತಿಮಾ ಇತ್ಯಾದಿ ವಿಚಾರದಲ್ಲಿ ಮುಖಾಂತರ ನಮ್ಮನ್ನ ರಾಯರ ಅನುಗ್ರಹ ಮಾಡಬೇಕಾದ್ರೆ, ರಾಯರ ಅಗಲಿಕೆ ಅಲ್ಲ ಅದು, ನಮ್ಮ ಭಾವ ಅಷ್ಟೇ. ಯಾಕಂದ್ರೆ ರಾಯರ ಸರ್ವತ್ರ ಅವರೆಲ್ಲ ಕಡೆ ಇರ್ತಾರೆ, ಆಯ್ತಾ. ನಮ್ಗೆ ಆ ಜ್ಞಾನ ಇಲ್ಲ ನೋಡಿ, ಆಯ್ತಾ. ಹಂಗಾಗಿ ನಾವೇ ಅಲ್ಲಿಂದ ಬರಬೇಕಾದ್ರೆ, ಅಯ್ಯೋ ಗುರು ಸಾರ್ವಭೌಮ ಮತ್ತೆ ಯಾವಾಗ ನಮ್ಮನ್ನು ಮಂತ್ರಾಲಯಕ್ಕೆ ಕರ್ಸ್ಕೋತಿಯಪ್ಪ, ಇದನ್ನೇ ಪ್ರತಿಯೊಬ್ಬ ರಾಯರ ಭಕ್ತರು
ಆ ಮಾಡಿರ್ತಕ್ಕಂಥ ಮಹಾದ್ವಾರ ದಾಟಬೇಕಾದ್ರೆ ಅವನ ಮನಸ್ಸಲ್ಲಿ ಭಾವನೆ ಬಂದೇ ಬರುತ್ತೆ. ಎಂಟ್ರಿ ಆ ಮಹಾದ್ವಾರ ದಾಟಬೇಕಾದ್ರೆ ಆಹಾ ನಾನು ಮಂತ್ರಾಲಯಕ್ಕೆ ಬಂದೆ ಅನ್ನೋ ಭಾವನೆ, ವಾಪಸ್ ಬರ್ಬೇಕಾದ್ರೆ ಮತ್ತೆ ನಮ್ಮನ್ನು ಕರೆಸ್ಕೊಳ್ಳಿ ಅನ್ನೋ ಭಾವನೆ ಬಂದೇ ಬರುತ್ತೆ. ಹಿಂಗಿದ್ದಾಗ ಅವರು ರಾಯರ ಜೊತೆಗೆ ವರ್ಷಗಟ್ಟಲೆ ಇದ್ದಂಥವ್ರು. ಹಂಗಾಗಿ ಇವರು ಇದ್ದರೆ ಇವರು ನನಗೆ ವೃಂದಾವನ ಪ್ರವೇಶ ಮಾಡ್ಲಿಕ್ಕೆ ಬಿಡಲ್ಲ ಅನ್ನೋದು ರಾಯರಿಗೆ ತ್ರಿಕಾಲ ಜ್ಞಾನಿಗಳು ಗುರುಸಾರ್ವಭೌಮರು ಗೊತ್ತಿತ್ತು. ಹಾಗಾಗಿ ಅವ್ರನ್ನ ಯಾವುದೋ ಒಂದು ಕೆಲಸದಲ್ಲಿ ಅವ್ರನ್ನ ಬಿಸಿ ಮಾಡಿಬಿಡ್ತಾರೆ. ಇವ್ರು ಈ ಕಡೆ ವೃಂದಾವನ ಪ್ರವೇಶ ಮಾಡಿಬಿಡ್ತಾರೆ. ಬಾಯಿಂದ ಬಾಯಿಗೆ ಹಬ್ಬಿ ಅದು ಅಪ್ಪಣ್ಣಾಚಾರ್ಯ ಕಿವಿಗೆ ಬಿದ್ದುಬಿಡುತ್ತೆ. ಅವತ್ತೇ ರಾಯ ವೃಂದಾವನ ನೀನು ಇಲ್ಲಿದೆಯಾ ಅಲ್ಲ, ಅವ್ರು ವೃಂದಾವನ ಪ್ರವೇಶ ಮಾಡಿದ್ರು ಅಂತ ಹೇಳ್ಬಿಡ್ತಾರೆ. ಯೋಚನೆ ಮಾಡಿ ಇಡೀ ಆಕಾಶ ಕಡ್ದು ಆ ವ್ಯಕ್ತಿ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ. ಗುರುಗಳು, ಯಾಕಂದರೆ ಶಾಸ್ತ್ರದಲ್ಲೊಂದು ಮಾತಿದೆ, ಮಾತಾ ಪಿತಾ ತಥಾ ಭ್ರಾತ ಸರ್ವೇ ಸಂಸಾರ ಹೇತವ ಗುರುರೇಕಂ ಸದಾ ಸೇವ್ಯ ಸಂಸಾರೋದ್ಧಾರಣಕ್ಷಮ. ಅಪ್ಪ ಅಮ್ಮ ಅಕ್ಕ ತಂಗಿ ಬಂಧು ಬಳಗ ಇವರೆಲ್ಲರೂ ಮತ್ತೆ ಮತ್ತೆ ನಮ್ಮನ್ನು ಕಟ್ಟಾಕಿ ಸಂಸಾರಕ್ಕೆ ಹೇಳಿದಾರಂತೆ. ಆಯಿತಾ, ಅಪ್ಪ ಅಮ್ಮ ನಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ, ಬಾ ಹೆಂಡತಿ ಮಕ್ಕಳು ನಮಗಿದನ್ನು ಕೊಡಿಸು, ಈ ಫೆಸಿಲಿಟಿ ಕೊಡು. ಅಕ್ಕ ತಂಗಿಯರು ನಂದು ಈ ಜವಾಬ್ದಾರಿ ಇದೆ, ನನ್ನ ಮಕ್ಕಳನ್ನ ನೀನು ನೋಡ್ಕೋಬೇಕು, ನನ್ನ ಅನುಪಸ್ಥಿತಿಯೊಳಗೆ ನೀನು ಹೀಗಿರಬೇಕು. ತಮ್ಮ ಅಯ್ಯೋ ನನಗಿಂತ ಸಣ್ಣವನು, ಅವನಿಗೆ ನಾನೇನಾದರೂ ಕೊಡಬೇಕು. ಇವರೆಲ್ಲರೂ ಮತ್ತೆ ಮತ್ತೆ ನಮ್ಮನ್ನು ಸುತ್ತಿ ಸಂಸಾರ ಅನ್ನೋದ್ರ ಕಡೆಗೆ ತಪ್ತಾರೆ. ನೀನು ಮಾಡು ನಮಗೆ ಮಾಡು ಅಂತ ಅದು ಮತ್ತೆ ನೀನು ನಮಗೇ ಮಾಡು ಅನ್ನೋದಕ್ಕೆ ದಪ್ತಾರೆ. ಆದರೆ ಗುರುಗಳು ಮಾತ್ರ ಅವರು ಸಂಸಾರದಿಂದ ಉದ್ಧಾರ ಆಗೋ ದಾರಿ ತೋರಿಸ್ತಾರೆ. ಬೇಡಪ್ಪ ನೀನೇನು ಚಿಂತೆ ಮಾಡಬೇಡ, ನೀನು ನನ್ನ ಹತ್ರ ಕಲ್ತೀಯಲ್ಲ, ನಿನ್ನ ಪಾಡಿಗೆ ನಿನ್ನ ಜೀವನ ನಡೆಸ್ಕೋ. ಹಂಗೆ ಬಿಟ್ಟಲ್ಲೇ ಇವತ್ತು ನಾವೆಲ್ಲರೂ ಸ್ವತಂತ್ರ ಪುರೋಹಿತರಾಗಿ ಜ್ಯೋತಿಷ್ಕರಾಗಿ ಬಂದಿದ್ದೀವಿ. ಇಲ್ಲಾಂದರೆ ಯೋಚನೆ ಮಾಡಿ, ನಾವು ನಮ್ಮ ಗುರುಗಳ ಕೈಯಲ್ಲೇ ಇದ್ದುಬಿಟ್ಟಿದ್ರೆ, ನಮ್ಮ ಗುರುಗಳು ಅವ್ರ ಗುರುಗಳ ಕೈಯಲ್ಲಿ ಇದ್ದಿದ್ರೆ, ಅವ್ರ ಗುರುಗಳ ಕೈಯಲ್ಲೇ ಇದ್ದುಬಿಟ್ಟಿದ್ರೆ, ಲಾಕ್ ಮಾಡ್ಕೊಂಡಿದ್ರೆ ಈ ಪರಂಪರೆನೇ ಬೆಳೀತಾ ಇರಲಿಲ್ಲ. ಹೌದಾ? ಹಾಗೆ ಗುರುಗಳು ಯಾವಾಗಲೂ ಉದ್ಧಾರ ಆಗೋದ್ರ ಕಡೆ ತಪ್ತಾರೆ. ನನ್ನಲ್ಲಿರೋ ಜ್ಞಾನ ನಿನ್ನಲ್ಲಿ ಬಿತ್ತಿದ್ದೀನಿ, ನಿನ್ನ 10 ಜನಕ್ಕೆ ಬಿತ್ತು. ಹೀಗೆ ಆ ಒಂದು ಅನ್ಕಂಡೀಷನಲ್ ಲವ್ ಏನಿರುತ್ತಲ್ಲ, ಅದು ಗುರು ಮತ್ತು ಶಿಷ್ಯರ ಮಧ್ಯ, ಅದು ಏನು ನಿರ್ವ್ಯಾಜ್ಯ, ಅದರಲ್ಲಿ ಏನೂ ಇರಲ್ಲ ಅಪೇಕ್ಷೆ. ಅಯ್ಯೋ ನೀನು ನನ್ನ ಹತ್ರ ಪಾಠ ಕಲ್ತೀನಿ, ನನಗೆ ಏನು ರಾಯಲ್ಟಿ ಕೊಡ್ತೀಯ ಅಂತ ಇದುವರೆಗೂ ಒಬ್ಬ ಗುರುವು ಕೂಡ ಒಬ್ಬ ಶಿಷ್ಯನಿಗೆ ಕೇಳಿರೋ ಇತಿಹಾಸ ಇಲ್ಲ. ಹಾಗೆ ಕೇಳಿದವ್ರು ಯಾರು ಗುರುಗಳಾಗಿರಲ್ಲ. ಹೌದು ಅಲ್ವಾ? ಹೌದು, ಕರೆಕ್ಟ್. ಹಂಗಿದೆ. ಯಾಕಂದ್ರೆ ತ್ರೇತಾಯುಗದಿಂದನೂ ಅಷ್ಟೇ, ವಿಶ್ವಾಮಿತ್ರರು ರಾಮದೇವರಿಗೆ ಪಾಠ ಮಾಡಿದ್ರು, ವಸಿಷ್ಠರು ಪಾಠ ಮಾಡಿದ್ರು, ಯಾರು ರಾಮದೇವರಿಗೆ ಗುರುದಕ್ಷಿಣೆ ಕೇಳಲಿಲ್ಲ. ಸಾಂದೀಪಿನಿಗಳು ಪಾಠ ಮಾಡಿದ್ರು, ಅವ್ರು ಯಾರು ಇವ್ರ ಹತ್ರ ಸಂಪತ್ತು ಕೇಳಲಿಲ್ಲ. ದ್ರೋಣರು ಪಾಠ ಮಾಡಿದ್ರು, ಏನೂ ಕೇಳಲಿಲ್ಲ. ಹಂಗೆ ಬಂದು ಶಿಷ್ಯ ಪರಂಪರೆ ಇವತ್ತು ಕಲಿಯುಗದೊಳಗೆ ನಮ್ಮವರೆಗೂ ಬಂದು ಹೋಗಿದೆ. ಅಂಥ ಗುರುಗಳ ಜೊತೆ ಇದ್ದವರು, ನಮ್ಮ ಗುರುಗಳು ನಾಳೆ ಬೆಳಗ್ಗೆ ನನ್ನ ಕಣ್ಣಿಗೆ ನೋಡೋಕೆ ಸಿಗಲ್ಲ ಅಂದರೆ ಆ ಶಿಷ್ಯ ತಲ್ಲಣಗೊಂಡು ಬಿಡ್ತಾರೆ. ಅವರು ಬಂದು ನೋಡ್ತಾರೆ, ನದಿ ಭೋರ್ಗರಿತಿರುತ್ತೆ, ತುಂಗಭದ್ರಾ ನದಿ. ಆ ಬಿಚ್ಚಾಲೆಯಿಂದ ತುಂಗಭದ್ರಾ ನದಿ ದಾಟಿ ಮಂತ್ರಾಲಯಕ್ಕೆ ಬರಬೇಕು. ಈಗೆಲ್ಲ ಸುತ್ಕೊಂಡು ಬರೋ ದಾರಿ ಇದೆ, ಅವಾಗ ನದಿ ದಟ್ಟೆ ಬರಬೇಕು. ಇವ್ರಿಗೆ ಅದು ಗಮನವೇ ಇರಲ್ಲ, ಮೈ ಮರ್ತು ಬಿಡ್ತಾರೆ ಪೂರ್ತಿ. ಅಯ್ಯೋ ನಮ್ಮ ಗುರುಗಳು ಕಣ್ಮರೆ ಆಗ್ಬಿಟ್ರಲ್ಲ, ಹೋಗಿ ವೃಂದಾವನದಲ್ಲಿ ಕೂತ್ಬಿಟ್ರು ಅಂತಂದು ಆ ನದಿಗೆ ಧುಮುಕು ಬಿಡ್ತಾರೆ, ದಾಟಬೇಕು ಅನ್ನೋ ಕಾರಣಕ್ಕೆ. ಯೋಚನೆ ಮಾಡಿ, ವರ್ಷ ಋತು, ಶ್ರಾವಣ ಮಾಸದ ಕಾಲ, ಆಗಿನ ಕಾಲದ ಸುಭಿಕ್ಷ ಮಳೆಗಳು, ಹೀಗೆ ತುಂಗಭದ್ರಾ ನದಿ ಆರಾಧನೆ ಟೈಮಲ್ಲಿ ಭೋರ್ಗರಿತಿರುತ್ತೆ. ಇನ್ನು ಆಗಿನ ಎಂಥ ದೊಡ್ಡ ಪಾತ್ರ ಇರಬೇಕದು, ಹಾರ್ಬಿಡ್ತಾರೆ. ಹಾರಿ ಅವ್ರ ಮೈ ಮರೆತು, ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಒಳಗಡೆ ಇರತಕ್ಕಂಥ ಆ ಗುರುಭಕ್ತಿ ಏನಿರುತ್ತಲ್ಲ, ಅದು ಒಂದು ಸ್ತೋತ್ರವನ್ನು ಹೇಳಿಸುತ್ತೆ. ಅದೇ ರಾಘವೇಂದ್ರ ಸ್ತೋತ್ರ ಅಂತಕ್ಕಂಥ ಅಮೃತ ಸದೃಶವಾಗಿರ್ತಕ್ಕಂಥ, ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂಥ ಸ್ತೋತ್ರ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಶುರು ಆಗತ್ತದು. ಆ ಒಂದು ಸ್ತೋತ್ರವನ್ನು, ಆ ಸ್ತೋತ್ರದಲ್ಲಿ ಹೇಳಿದ್ದಲ್ಲ 3 ಭಾಗ ಇದೆ. ಒಂದು ರಾಯರ ಒಂದು ಅವತಾರ ಭೂತ ಹೇಗಾಯಿತು, ರಾಯರು ಯಾರು, ರಾಯರು ಎಲ್ಲಿಂದ ಬಂದರು, ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ ಅದೆಲ್ಲ ಹೇಳ್ತಾರೆ. ಅದಾದ್ಮೇಲೆ ರಾಯರ ಗುಣಗಳನ್ನು ಹೇಳ್ತಾರೆ. ಅದಾದ್ಮೇಲೆ ರಾಯರ ಸ್ತೋತ್ರ ಪಾರಾಯಣದಿಂದ ನಿಮ್ಗೆ ಏನು ಫಲ ಬರುತ್ತೆ ಅನ್ನೋದನ್ನ ಹೇಳ್ತಾ ಬರ್ತಾರೆ. 3 ಭಾಗದಲ್ಲಿದೆ ಆ ಸ್ತೋತ್ರ. ಆ ಸ್ತೋತ್ರ ಇವತ್ತು ಕಲಿಯುಗದೊಳಗೆ ಅದು ಚಿಂತಾಮಣಿ. ಅದು ಆ ಸ್ತೋತ್ರಕ್ಕೆ ಸಮವಾಗಿರ್ತಕ್ಕಂಥ ರಾಯರ ಒಂದು ಸ್ತೋತ್ರ ಮತ್ತೊಂದು ಬರಲಿಲ್ಲ. ಬೇರೆಯವ್ರು ಯಾರೂ ಮಾಡೋ ಪ್ರಯತ್ನ ಕೈ ಹಾಕಲಿಲ್ಲ. ಯಾಕಂದರೆ ಅದು ರಾಯರು ಮತ್ತು ಅಪ್ಪಣ್ಣಾಚಾರ್ಯರಿಗಿರ್ತಕ್ಕಂಥ ಆ ಗಾಢವಾದ ಸಂಬಂಧಕ್ಕಿರ್ತಕ್ಕಂಥ ಮರ್ಯಾದೆ. ಅದಕ್ಕಿಂತ ದೊಡ್ಡದು ಅಂದರೆ ದೊಡ್ಡನೇ ವ್ಯಾಲ್ಯೂಮ್ ಅಲ್ವಗೆ ಪದ್ಯಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು, ಪ್ರಮಾಣದಲ್ಲಿ ಜಾಸ್ತಿ ಇರ್ತಕ್ಕಂಥ ಸ್ತೋತ್ರಗಳು ಬಂದಿದೆ, ಆಯ್ತಾ. ಆದರೆ ಈ ರಾಯರ ಸ್ತೋತ್ರಕ್ಕೆ ಇರತಕ್ಕಂಥ ಹಿರಿಮೆ ಇನ್ಯಾವ ಸ್ತೋತ್ರಕ್ಕೂ ಇಲ್ಲ.
ಯಾಕೆ ಅದರೊಳಗೆ ಅಷ್ಟು ಹಿರಿಮೆ ಇದೆ, ರಾಯರ ಸ್ತೋತ್ರಕ್ಕೆ ಯಾಕಷ್ಟು ತೂಕ ಅಂದರೆ, ಈ ಪ್ರತಿಯೊಂದು ಸ್ತೋತ್ರಗಳಲ್ಲೂ ವಿಷ್ಣು ಸಹಸ್ರನಾಮ ಸ್ತೋತ್ರ ತಗೊಳ್ಳಿ, ಲಲಿತಾ ಸಹಸ್ರನಾಮ ತಗೊಳ್ರಿ, ಬೇರೆ ಬೇರೆ ದೇವತೆಗಳ ಸಹಸ್ರನಾಮ ಸ್ತೋತ್ರಗಳಿದೆ, ದುರ್ಗಾ ಸಪ್ತಶತಿ ಇದೆ, ಆಯ್ತಾ, ಶಿವ ಸಹಸ್ರನಾಮ ಸ್ತೋತ್ರ ಇದೆ, ಗಣಪತಿ ಅಥರ್ವ ಶೀರ್ಷ ಇದೆ. ಈ ಥರದ ಎಲ್ಲ ದೇವತೆಗಳನ್ನು ಹೊಗಳಿ ಬರೀತಕ್ಕಂಥ ಅವರ ಗುಣಗಳನ್ನು ಹೇಳ್ತಕ್ಕಂಥ ಸ್ತೋತ್ರದೊಳಗೆ ಒಂದೊಂದು ಕೀವರ್ಡ್ಸ್ ಇದೆ. ಆಯ್ತಾ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದು ಅದು ವಿಷ್ಣು ಸಹಸ್ರನಾಮದ ಕೀವರ್ಡ್. ಹಾಗೆ ಈ ರಾಯರ ಸ್ತೋತ್ರದೊಳಗೆ ರಾಯರನ್ನು ಒಲಿಸ್ಕೊಳ್ತಕ್ಕಂಥ ರಾಯರ ಅಷ್ಟಾಕ್ಷರ ಮಂತ್ರ ಅದರೊಳಗೆ ಹಾಕಿದ್ದಾರೆ ಅವರು. ಈಗ ನೋಡಿ, ನಾನು ಹೇಳಿದೆ ಆವಾಗಲೇ ಸ್ತೋತ್ರಕ್ಕೂ ಮಂತ್ರಕ್ಕೂ ವ್ಯತ್ಯಾಸ ಇದೆ ಅಂತ. ಈ ಸ್ತೋತ್ರದೊಳಗೆ ಆ ಮಂತ್ರ ಅಡಕಾಗಿದೆ. ಹಂಗಾಗಿ ಈ ಸ್ತೋತ್ರಕ್ಕೆ ಅಷ್ಟು ಶಕ್ತಿ. ರಾಯರ ಸ್ತೋತ್ರಕ್ಕೆ ಇರತಕ್ಕಂಥ ಆ ಒಂದು ಆ ತರಂಗ ಇದೆಯಲ್ಲ, ಅದು ಎಂಥವ್ರನ್ನು ಮಂತ್ರಮುಗ್ಧ ಮಾಡುತ್ತೆ, ಎಂಥವ್ರನ್ನು ಸರಿದಾರಿಗೆ ತರುತ್ತೆ, ಎಂಥ ಕ್ಲೇಶ ಇದ್ದರೂ ಅದು ನಿವಾರಣೆ ಮಾಡುತ್ತೆ. ಯಾಕಂದರೆ ಸಮಗ್ರ ರಾಯರ ಒಂದು ಸಂಪೂರ್ಣ ಸನ್ನಿಧಾನ ಅದರೊಳಗಿದೆ ಆ ಸ್ತೋತ್ರದೊಳಗೆ. ಈ ನಾವು ರಾಯರನ್ನು ನೋಡಿಲ್ಲ, ಅವ್ರ ಗುಣಗಳು ನಮಗೆ ಗೊತ್ತಿಲ್ಲ, ಇದು ಈ ಹೇಳ್ತಕ್ಕಂಥ ವ್ಯಕ್ತಿ ಆ ರಾಯರ ಸ್ತೋತ್ರದ ಕನ್ನಡ ಅನುವಾದ ತೆಗೆದು ನೋಡ್ಬಿಟ್ರೆ ನಿಮಗೆ ರಾಯರ, ಈಗ ನಾರ್ಮಲಾಗಿ ಒಬ್ಬ ರಾಯರು ಅಂದರೆ ರಾಯರು ಅಂತ ಹಿಂಗೆ ಅಂದ್ಕೊಂಡಿರ್ತಾರೆ, ಯಾರೋ ಗೊತ್ತಿಲ್ಲದೆ ಇರೋರು ಅಂದ್ಕೊಳ್ರಿ. ಆದರೆ ಅವರು ಆ ಸ್ತೋತ್ರದ ಕನ್ನಡ ಅನುವಾದ ಓದಿದ್ರೆ ರಾಯರು ಎಷ್ಟು ಮೇರು ಪರ್ವತ ಅನ್ನೋದು ಆ ಸ್ತೋತ್ರದಲ್ಲಿ ಗೊತ್ತಾಗುತ್ತೆ. ಅದು ಪುಸ್ತಕ ರೂಪದಲ್ಲಿ ಇದೆ ಸರ್, ಇದೆ, ಹೌದು, ಸಾಕಷ್ಟು. ಅದಕ್ಕೆ ಏನಾದರೂ ಹೆಸರು ಇದೆಯಾ? ರಾಯರ ಸ್ತೋತ್ರ ಅಂತಾನೆ, ಅಪ್ಪಣ್ಣಾಚಾರ್ಯ ವಿರಚಿತ ರಾಘವೇಂದ್ರ ಗುರು ಸ್ತೋತ್ರ ಅಂತಾನೆ ಅದಕ್ಕಿರೋದು. ಅದಕ್ಕೆ ಮತ್ತೆ ಬೇರೆ ಹೋದಾಗ ಆ ಪುಸ್ತಕ ತಗೊಂಡ್ರೆ ಮಂತ್ರಾಲಯದ ಪ್ರತಿಯೊಂದು ಪುಸ್ತಕದಲ್ಲೂ ಆ ಸ್ತೋತ್ರ ಹಾಕಿದ್ದಾರೆ ಸರ್. ಓಕೆ, ಹಾಕಿದ್ದಾರೆ. ಆದ್ರೆ ಏನು ಅದೊಂದು ನಿಬಂಧನೆ ಮಾಡಿದ್ದಾರೆ ಅಂದ್ರೆ, ಈಗ ನೋಡಿ, ಮಂತ್ರ ಜಪಕ್ಕೆ ಅದರದೇ ಆಗಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳು ಇರಬೇಕು. ಹಾಗಾಗಿ ಈ ಸ್ತೋತ್ರವನ್ನ ಕೇವಲ ಮಡಿಯಲ್ಲಿದ್ರೆ ಮಾತ್ರ ಹೇಳಬೇಕು ಅನ್ನೋ ಒಂದು ನಿಬಂಧನೆ ಮಾಡಿದ್ದಾರೆ. ಹಾಗಾಗಿ ಅದು ಪುಸ್ತಕ ಎಲ್ಲ ಕಡೆ ಪ್ರಕಟ ಆಗಿ ಎಲ್ಲರ ಬಾಯಿಗೂ ಸಿಗುವಂತೆ ಮಾಡಿಲ್ಲ. ಆದ್ರೆ ಇವತ್ತಿಗೂ ಪ್ರತಿ ಮಠದಲ್ಲೂ ಎಲ್ಲರ ಪರವಾಗಿ ಆ ಸ್ತೋತ್ರವನ್ನ ಪಾರಾಯಣ ಮಾಡತಕ್ಕಂಥ ಒಂದು ಒಳ್ಳೆ ಸಿಸ್ಟಮ್ ಅನ್ನು ಎಲ್ಲ ಕಡೆ ಅಳವಡಿಸಿದ್ದಾರೆ, ಎಲ್ಲ ಕಡೆ. ಯಾಕಂದ್ರೆ ಆ ಸ್ತೋತ್ರಕ್ಕೆ ಅದು ಹೇಳಿದಲ್ಲ, ನಾನು ರಾಯರ ಒಂದು ಹಿರಿಮೆ ಹೇಳ್ತಕ್ಕಂಥ, ನಾನು ಹಿಂದಿನ ಎಪಿಸೋಡಲ್ಲೂ ರಾಯರಿಗೆ ಯಾವ ಥರದ ಮಡಿಬೇಕು ಅಂತ ಹೇಳಿದ್ದೆ. ಆಯ್ತಾ, ಆ ರಾಯರೇ ಆ ಸ್ತೋತ್ರ, ರಾಯರ ವಿಭೂತಿ ರೂಪ ಇದೆ ಆ ಸ್ತೋತ್ರದೊಳಗೆ. ಅದು ಹೇಗೆ ಅಂತ ಮತ್ತೆ ನಾನು ನಿಮಗೆ ತಿಳಿಸ್ತೀನಿ. ಅದು ಯಾಕೆ ಅಷ್ಟು ಮಡಿ, ಯಾಕೆ ಲಾಕ್ ಮಾಡಿದ್ರದ್ನ. ಬ್ರಾಹ್ಮಣ ಜನಾಂಗದಲ್ಲೂ ಕೂಡ ಉಪನಯನ ಆಗದೆ ಇದ್ದವರು ಯಾರು ಆ ಸ್ತೋತ್ರ ಹೇಳಲಿಕ್ಕಿಲ್ಲ, ಸ್ತ್ರೀಯರ ಆ ಸ್ತೋತ್ರ ಹೇಳಲಿಕ್ಕಿಲ್ಲ, ಅಷ್ಟು ಮಡಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ. ಆ ಮಂತ್ರ ಇದೆಯಲ್ಲ ಮಧ್ಯ, ಆ ಕೀವರ್ಡ್ ಆಗಿರತಕ್ಕಂಥ ರಾಯರ ಅಷ್ಟಾಕ್ಷರ ಮಂತ್ರ ಏನಿದೆಯಲ್ಲ, ಅದಕ್ಕೆ ಅಷ್ಟು ದೊಡ್ಡ ತೂಕ, ಅದಕ್ಕಷ್ಟು ಮಡಿ. ಹಾಗಾದ್ರೆ ಮಡಿ ಇಲ್ಲದೆ ಇರುವುದನ್ನ ಅದರಿಂದ ದೂರ ಇರೋದು ಒಳ್ಳೇದು. ಆದ್ರೆ ಅದ್ರ ಫಲ ಎಲ್ಲರಿಗೂ ಸಿಗತ್ತೆ. ಆದ್ರೆ ನೀವು ಅದನ್ನು ಗೊತ್ತಿರತಕ್ಕಂಥ ಬಲ್ಲವರಂತ ಪ್ರತಿ ಮಠಗಳಲ್ಲೂ ಹೋಗಿ ನಮಗೆ ರಾಯರ ಸ್ತೋತ್ರದ ಪಾರಾಯಣ ಆಗಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ಪ್ರತಿನಿತ್ಯ. ಈಗ ನೋಡಿ, ಒಂದು ವಿಷ್ಣು ದೇವಸ್ಥಾನದೊಳಗೆ ಪುರುಷ ಸೂಕ್ತದಿಂದ ದೇವರಿಗೆ ಅಭಿಷೇಕ ಮಾಡ್ತಾರೆ, ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡ್ತಾರೆ, ಅಮ್ಮನವರಿಗೆ ಶ್ರೀ ಸೂಕ್ತ, ದುರ್ಗಾ ಸೂಕ್ತ, ಸರಸ್ವತಿ ಸೂಕ್ತದಿಂದ ಅಭಿಷೇಕ ಆಗತ್ತೆ, ಗಣಪತಿಗೆ ಅಥರ್ವ ಶೀರ್ಷದಿಂದ ಅಭಿಷೇಕ ಆಗತ್ತೆ, ಈ ಆಂಜನೇಯ ದೇವಸ್ಥಾನದೊಳಗೆ ಪವಮಾನ ಪಂಚಸೂಕ್ತ ಅಥವಾ ವಾಯುಸ್ತುತಿಯಿಂದ ಅಭಿಷೇಕ ಮಾಡ್ತಾರೆ. ಹಾಗೆ ರಾಯರ ಮಠಗಳಲ್ಲಿ ರಾಯರ ವೃಂದಾವನಕ್ಕೆ ಅಭಿಷೇಕ ಆಗೋದೆ ಆ ಸ್ತೋತ್ರವನ್ನು ಹೇಳ್ತಾ. ನಿಮಗೇನು ಅವ್ರು ಪಾದೋದಕ ಅಂತ ಕೊಡ್ತಾರಲ್ಲ, ಅದು ಆ ಸ್ತೋತ್ರದ ಪಾರಾಯಣದಿಂದ ಯುಕ್ತವಾಗಿರ್ತಕ್ಕಂಥ ಅಭಿಷೇಕದ ಜಲವೇ. ಹಾಗಾಗಿ ಆ ಪಾದೋದಕಕ್ಕೆ ಅಷ್ಟು ತೂಕ. ಅದರೊಳಗೆ ಆ ಸ್ತೋತ್ರದೊಳಗೆ ಹೇಳ್ತಾರೆ, ಆ ಸ್ತೋತ್ರದೊಳಗೆ ಯತ್ಪಾದ ಕಂಜರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ. ನಿಮ್ಮ ಪಾದೋದಕವನ್ನು ಯಾರು ತಗೋತಾರೆ, ಯಾರು ನಿಮ್ಮ ಮೃತ್ತಿಕೆಯನ್ನು ಹಚ್ಕೊಂಡಿರ್ತಾರೆ, ತದ್ದರ್ಶನಂ ದುರಿತ ಕಾನನ ದಾವಭೂತಂ. ಬರೀ ಆ ಪಾದೋದಕ ತಗೊಂಡವ್ರ ಮುಖ ನೋಡಿದ್ರೆ ಸಾಕಂತೆ, ಎದುರುಗಡೆ ಇರ್ತಕ್ಕಂಥವ್ರ ಕರ್ಮಗಳು ನಿವೃತ್ತಿಯಾಗಿ ಹೋಗ್ಬಿಡುತ್ತಂತೆ, ಅವ್ರಿಗೆ ಈ ವ್ಯಕ್ತಿ ಜೊತೆ ಮಾತಾಡಬೇಕು ಅಂತ ಅನ್ಸಕ್ಕೆ ಶುರು ಆಗತ್ತಂತೆ. ನೋಡಿ, ಪಾದೋದಕ ಇರ್ಬೋದು, ಇಲ್ಲ ನೀವು ಹೇಳಿರೋಂಗೆ ಆ ಸ್ತೋತ್ರಗಳಿರ್ಬೋದು, ಇನ್ನೂ ಒಂದು ನಾವು ಆಫ್ ದಿ ರೆಕಾರ್ಡ್ ಮಾತಾಡ್ತಾ ಇದ್ವಿ, ಅಲ್ಲಿ ಸಿಗುವಂಥ ಪ್ರಸಾದ, ಆ ಪ್ರಸಾದ, ಪರಿಮಳ ಪ್ರಸಾದನೂ ಕೂಡ ರಾಯರ ಕಣ್ಣೆದುರು ಬಂದೇನೆ ಹೋಗ್ಬೇಕು, ರಾಯರಿಗೆ ತೋರಿಸಿನೇ ಹೋಗ್ಬೇಕು. ಸುಮ್ಮನೆ ಎಲ್ಲೋ ಮಾಡಿದ್ರು, ಎಲ್ಲೋ ಹಚ್ಚಾಯ್ತು, ಎಲ್ಲೋ ಕೊಟ್ವಿ, ಆ ಥರ ಇರೋದಿಲ್ಲ. ಪ್ರತಿನಿತ್ಯ ಆಗತಕ್ಕಂಥ ಪರಿಮಳ ಪ್ರಸಾದ ಅದು ಯಾರು ಪಾಕಶಾಲೆ ಒಳಗೆ ತಯಾರು ಮಾಡ್ತಾರೋ ಅವರೇ ಅದನ್ನೊಂದು ಹರಿವಾಣದಲ್ಲಿ ಹಾಕಿ ತಂದು ರಾಯರ ಮುಂದೆ ಇಟ್ಟು ಅರ್ಚಕರ ಕೈಯಿಂದ ಅದಕ್ಕೆ ಮಂತ್ರಾಕ್ಷತೆ ಹಾಕಿಸಿ ರಾಯರ ಅಂತರ್ಯಾಮಿ ಅದು ಭಗವಂತನಿಗೆ, ತದನಂತರ ರಾಯರಿಗೆ ಸಮರ್ಪಣೆ ಆಗಿನೇ ಅದು ಭಕ್ತರಿಗೆ ಹೋಗೋದು. ಅಷ್ಟು ವ್ಯವಸ್ಥೆ.
ಯಾಕೆ ಸ್ಕೇರ್ ಸಿಟಿ ಎಲ್ಲರೂ ಅಂತಾರೆ ಲಿಮಿಟೆಡ್ ಪ್ರಸಾದ ಕೊಡ್ತಾರೆ, ನೀವು ಪ್ರಸಾದ ಕೊಡಲ್ಲ ಜಾಸ್ತಿ, ಮೂರು ನಾಲ್ಕು ಕೊಡ್ತಾರೆ, ಲೈನ್ ತುಂಬಾ ಹಾಗಿದೆ. ಎಷ್ಟು ಜನ ನಿಂತಿರ್ತಾರೆ, ವ್ಯಕ್ತಿಗತವಾಗಿ ಪ್ರಸಾದ ಇದೆ, ನೀನ್ ನಿಂತೆ ನಿನಗೆ ಪ್ರಸಾದ ಹಬ್ಬ, ಇಲ್ಲದೆ ಇರೋರಿಗೆ ಪ್ರಸಾದ. ಯಾಕೆ ಅಂದ್ರೆ ಅಷ್ಟು ಶುದ್ಧವಾಗಿ ಅದು ತಯಾರಾಗುತ್ತೆ. ಅದು ಶುದ್ಧ, ಆ ಶುದ್ಧತೆ. ಈಗ ನೋಡಿ, ಒಂದು ಶುದ್ಧವಾದ ಒಂದು ಪ್ರೋಸೆಸ್ ಅಲ್ಲಿ ಒಂದು ಪ್ರಸಾದ ತಯಾರಾಗಬೇಕಾದ್ರೆ ನೀವು ಅದನ್ನ ಬಲ್ಕ್ ಕ್ವಾಂಟಿಟಿಯಲ್ಲಿ ರೆಡಿ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ನೀವು ಅದನ್ನ ಆಧುನೀಕರಣಕ್ಕೆ ತರಬೇಕಾಗತ್ತೆ, ನೀವು ಅದನ್ನು ಸ್ವಲ್ಪ ಈ ಶಿಷ್ಟಾಚಾರಗಳನ್ನು ಬಿಟ್ಟು ಹೊರಗಡೆ ಬರ್ಬೇಕಾಗತ್ತೆ. ಅದ್ರ ಹಾಗಿಲ್ಲ. ಅದು ಇವತ್ತಿಗೂ ಪರಿಮಳ ಪ್ರಸಾದಕ್ಕೆ, ಅದು ಪರಿಮಳ ಪ್ರಸಾದ ಅಂತ ಇರೋ ಹೆಸರೇ, ಆ ಪರಿಮಳ ಇನ್ನೂ ಉಳಿಸ್ಕೊಂಡಿದೆ. ಅದು ಅಷ್ಟು ಶುದ್ಧವಾಗಿ ನೀವು ಅದನ್ನ ಮಂತ್ರಾಲಯದಲ್ಲಿ ಅಡ್ಡಾಡೋರು ಮುಕ್ಕಾಲ್ವಾಸಿ ನೋಡಿದ್ದಾರೆ. ಯಾಕೆಂದ್ರೆ ದಿವಸಕ್ಕೆ ಒಂದು ಹೊತ್ತಿಗೆ ಆ ಪ್ರಸಾದ ರೆಡಿ ಆಗ್ತಿರ್ಲಿಕ್ಕೆ ಕ್ರೇಟ್ಗಳಲ್ಲಿ ತಂದು ರಾಯರ ಮುಂದೆ ಇಟ್ಟು ಕೃಷ್ಣಾರ್ಪಣ ಹೇಳಿ ತಗೊಂಡೋಗಿ ಕೌಂಟ್ರಿಗೆ ಕೊಡೋ ಸಿಸ್ಟಮ್ ಇದೆ. ತುಂಬಾ ಜನ ಅನ್ಕೊಂಡಿದ್ದಾರೆ, ಯಾಕೆ ಮಂತ್ರಾಲಯದಲ್ಲಿ ಪ್ರಸಾದ ಕೊಡೋದಕ್ಕೆ ಇಷ್ಟೊಂದು ಲೈನ್ ಆಗುತ್ತೆ, ಒಬ್ಬೊಬ್ರಿಗೆ ಮೂರ್ನಾಲ್ಕು ಮಾತ್ರ ಕೊಡ್ತೀವಿ ಅಂತ ಅಲ್ಲಿ ಯಾಕೆ ಬರ್ದಿದ್ದಾರೆ ಅಂತ. ಅದಕ್ಕೆಲ್ಲ ಕಾರಣ ಇದೆ, ರೀಸನ್ ಇದೆ. ರಾಯರ ಪ್ರಸಾದನೇ ಬೇಕಲ್ವಾ. ಈಗ ನಾವು ರಾಯರ ಹೆಸರು ಹೇಳಿ ಕೊಡ್ತೀವಿ ಅಂತ ಆಗಬಾರ್ದು. ಹೌದು. ಹಂಗಾಗಿ ನೀವು ನೋಡಿ, ಎಲ್ಲ ಮಠಗಳಲ್ಲೂ, ಮಂತ್ರಾಲಯ ಮಾತ್ರ ಅಲ್ಲ, ಎಲ್ಲ ಮಠಗಳಲ್ಲೂ ನಿಮಗೆ ರಾಯರ ಪ್ರಸಾದ ಅನ್ನೋದು ಬಹಳ ಕಮ್ಮಿ ಸಿಗತ್ತೆ. ದಂಡೆ ಹಾಕಿ ಕೊಡಲ್ಲ ಆ ಪ್ರಸಾದ ನಿಮಗೆ. ಯಾಕೆ ಅಂದ್ರೆ ಅಲ್ಲಿ ಕೊಡೋ ಪ್ರತಿಯೊಂದು ಸಣ್ಣ ಪೀಸ್ ಇರ್ಬೋದು, ಆ ಸಣ್ಣ ಪ್ರಸಾದದ ಕ್ಯೂಬ್ ಇರ್ಬೋದು, ಅಲ್ಲಿ ಕೊಡೋ ಒಂದು ಸಣ್ಣ ಲಡ್ಡು ಇರ್ಬೋದು, ಒಂದು ಕಲ್ಸಕ್ರೆ ಇರ್ಬೋದು, ಅದು ರಾಯರ ದೃಷ್ಟಿ ಬಿದ್ದಿದ್ದೇ ನಿಮಗೆ ಸಿಗೋದು. ಅದು ರಾಯರ ಪ್ರಸಾದ ಹಾಗೆ ಅಂತ ನಿಮ್ಗೆ ಯಾರು ಕೊಡಲ್ಲ, ಸುಮ್ಮನೆ ಕೊಡೋದಿಲ್ಲ, ಕೊಡೋಕ್ಕೂ ಸಾಧ್ಯ ಇಲ್ಲ. ಸೊ ಇವತ್ತಿಗೂ ಮಂತ್ರಾಲಯದಲ್ಲಿ ಅದನ್ನ ಉಳಿಸ್ಕೊ ಬಂದಿರೋದಕ್ಕೆ ನಾವು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಕಾಲ ಬದಲಾದಂತೆ ಒಂದೊಂದು ಬದಲಾವಣೆ ಆತರ ಆಗಿಲ್ಲ. ಪ್ಯಾಕೆಟ್ಗಳು ಚೇಂಜ್ ಆಗಿದೆ ನಿಮಗೆ ಅಷ್ಟೇ. ಮುಂಚೆ ಕೈಯಲ್ಲಿ ಕೊಡೋರು, ಆಮೇಲೆ ಪೇಪರ್ ಪ್ಯಾಕೆಟ್ ಅಲ್ಲಿ ಬಂತು. ಈಗ ಅದು ಉಳಿಲಿ ಅನ್ನೋ ಕಾರಣಕ್ಕೆ ಅದನ್ನೊಂದು ಒಳ್ಳೆ ಕವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಮತ್ತೆ ಈಕೋ ಫ್ರೆಂಡ್ಲಿ ಇರೋ ಕವರ್ ಮಾಡಿದ್ದಾರೆ, ಆಯ್ತಾ. ಆದ್ರೆ ಒಳಗಡೆ ಇರ್ತಕ್ಕಂಥ ಪ್ರಸಾದದ ಒಂದು ಪಾವಿತ್ರ್ಯತೆ ಹಾಗೆ ಕಾಪಾಡ್ಕೊಂಡು